ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹುರುಳಿ ಕಟ್ಟು ಸಾರು ಹೇಗೆ ಮಾಡೋದಂತ ತಿಳಿಸಿಕೊಡ್ತೇನೆ. ಇಲ್ಲಿ ನಾನು 1 ಕಪ್ಪಿನಷ್ಟು ಹುರುಳಿಕಾಳನ್ನು ತೊಳೆದು ತೆಗೆದುಕೊಂಡಿದ್ದೇನೆ. ಇದನ್ನು ನೆನೆಸಿಲ್ಲ. ನೆನೆಸದಿದ್ದರೆ ಹುರುಳಿಕಾಳು ಬೇಗ ಬೇಯ್ತದೆ. ಇದಕ್ಕೆ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸಿಕೊಂಡು 15 ವಿಷಲ್ ತೆಗೆದುಕೊಳ್ತೇನೆ. ಹುರುಳಿಕಾಳು ಚೆನ್ನಾಗಿ ಬೆಂದ ನಂತರ ನೀರನ್ನು ಸೆಪ್ರೇಟ್ ಮಾಡಿಕೊಳ್ಬೇಕು. ನಮಗೆ ಇಲ್ಲಿ ನೀರು ಬೇಕಾದದ್ದು ಹುರುಳಿಕಾಳನ್ನು ಪಲ್ಯ ಮಾಡಿಕೊಳ್ಬೋದು ಅಥವಾ ಬೇರೆ ಸಾಂಬಾರಿಗೆ ಸೇರಿಸ್ಕೊಳ್ಬೋದು. ಸಪರೇಟ್ ಮಾಡಿಕೊಂಡ ನೀರಿಗೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸಿಕೊಂಡು ಕಿವುಚಿದ ಹುಣಸೆ ಹುಳಿ ನೀರನ್ನು ಸೇರಿಸ್ಕೊಳ್ಬೇಕು. ನಂತರ ಕಟ್ ಮಾಡಿಕೊಂಡ ಅರ್ಧ ಈರುಳ್ಳಿಯನ್ನು ಸೇರಿಸ್ಕೊಳ್ತೇನೆ. ಖಾರಕ್ಕೆ 2 ಹಸಿಮೆಣಸು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿನಲ್ಲಿ 1 ಸೌಟಿನಷ್ಟು ಬೇಯಿಸಿದ ಹುರುಳಿಕಾಳನ್ನು ತೆಗೆದುಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ಇದನ್ನು ಹುರುಳಿಕಾಳು ನೀರಿಗೆ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಕುದ್ದ ನಂತರ ಒಗ್ಗರಣೆ ಮಾಡಿಕೊಂಡು ಸೇರಿಸಿಕೊಂಡ್ರೆ ಹುರುಳಿಕಾಳು ಸಾರು ರೆಡಿ ಆಗ್ತದೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು ಸೇರಿಸಿಕೊಂಡ್ರೆ ಒಗ್ಗರಣೆ ರೆಡಿ ಆಗ್ತದೆ.